ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಬಡತನದ ಪರಿಣಾಮಗಳು ಈ ಟಾಪಿಕ್ ಬಗ್ಗೆ ಚರ್ಚೆಯನ್ನು ಮಾಡೋಣ. ಬಡತನ ಪ್ರಮಾಣ ಹೆಚ್ಚಳ ಆತಂತಂದ್ರೆ ಬಡತನ ಪ್ರಮಾಣವು ಹೆಚ್ಚಳವಾತಂದ್ರೆ ಆರ್ಥಿಕತೆಯಲ್ಲಿ ಹಲವಾರು ಪರಿಣಾಮಗಳನ್ನು ನಾವು ಕಾಣಬಹುದು. ಆ ಪರಿಣಾಮಗಳಲ್ಲಿ ಮೊದಲನೇ ಪರಿಣಾಮ ಆರ್ಥಿಕ ಪರಿಣಾಮಗಳಂತೇಳಿ. ಓಕೆನಾ? ಅಂದ್ರೆ ಏನಾದರೂ ಬಡತನ ಪ್ರಮಾಣ ಹೆಚ್ಚಳವಾತಂತಂದ್ರೆ ಆರ್ಥಿಕವಾಗಿ ವ್ಯಕ್ತಿಗಳ ಜೀವನ ಮಟ್ಟ ಕುಸಿತ ಉಂಟಾಗಿ ದೇಶದ ಆರ್ಥಿಕ ಅಭಿವೃದ್ಧಿಗೆ ಅಡ್ಡಿಯನ್ನು ಉಂಟು ಮಾಡ್ತದೆ. ಅಂತಹ ಪರಿಣಾಮಗಳು ಯಾವಂತೇಳಿ ಇವತ್ತಿನ ಅವಧಿಯಲ್ಲಿ ಚರ್ಚೆಯನ್ನು ಮಾಡೋಣ. ಆರ್ಥಿಕ ಪರಿಣಾಮಗಳಲ್ಲಿ ಒಂದನೆಯ ಪರಿಣಾಮ ಜನರ ಆದಾಯ ಕಡಿಮೆಯಾಗುತ್ತದೆ ಮತ್ತು ಉಳಿತಾಯ ಕೂಡ ಕಡಿಮೆ ಆಗ್ತದೆ. ಯಾಕಂತಂದ್ರೆ ಬಡತನದ ಪರಿಣಾಮವಾಗಿ ಜನರ ಆದಾಯ ಕಡಿಮೆಯಾಗುತ್ತದೆ. ಜನರ ಆದಾಯ ಕಡಿಮೆಯಾದಂತೆ ಇದರಿಂದ ಜನರು ಮಾಡುವಂಥ ಉಳಿತಾಯ ಕಡಿಮೆಗೊಂಡು ಉಳಿತಾಯದ ಪ್ರಮಾಣ ಕಡಿಮೆ ಆದರೆ ಅವರ ಹೂಡಿಕೆ ಮಾಡುವಂಥ ಸಾಮರ್ಥ್ಯ ಕೂಡ ಕಡಿಮೆ ಆಗ್ತದೆ. ಹೂಡಿಕೆ ಮಾಡುವ ಸಾಮರ್ಥ್ಯ ಕಡಿಮೆ ಆತಂದ್ರೆ ಆರ್ಥಿಕತೆ ಬೆಳವಣಿಗೆ ವೇಗವು ಕೂಡ ನಿಧಾನವಾಗಿ ಕಡಿಮೆಗೊಳ್ಳುತ್ತದೆ. ಇದು ಆಗುವಂಥ ಮೊದಲನೆಯ ಆರ್ಥಿಕ ಪರಿಣಾಮ. ಸೆಕೆಂಡ್ ಒನ್, ಖರೀದಿ ಶಕ್ತಿಯು ಕುಸಿತವಾಗುತ್ತದೆ. ಅದಕ್ಕೆ ನಾವು ಕೊಂಡುಕೊಳ್ಳುವಂಥ ಶಕ್ತಿ ಅಂತ ಕರಿತೀವಿ. ಯಾಕಂತಂದ್ರೆ ದೇಶದಲ್ಲಿ ಬಡತನ ಪ್ರಮಾಣ ಹೆಚ್ಚಳವಾತಂತಂದ್ರೆ ಜನರ ಆದಾಯ ಕಡಿಮೆಗೊಂಡು ಅವರ ಕೊಂಡುಕೊಳ್ಳುವಂಥ ಶಕ್ತಿ ಕೂಡ ಕಡಿಮೆ ಆಗುತ್ತದೆ. ಅವು ಕೊಂಡುಕೊಳ್ಳುವಂಥ ಶಕ್ತಿ ಕಡಿಮೆ ಆಗುವುದರಿಂದ ಆರ್ಥಿಕತೆಯಲ್ಲಿರುವಂಥ ಸರಕು ಮತ್ತು ಸೇವೆಗಳಿಗೆ ಬೇಡಿಕೆ ಪ್ರಮಾಣ ಕಡಿಮೆಯಾಗಿ ಮಾರುಕಟ್ಟೆ ವಿಸ್ತರಣೆ ಏನಾಗ್ಬೋದು, ಕಡಿಮೆ ಆಗ್ಬೋದು, ಅಥವಾ ಉತ್ಪಾದನೆ ಮಟ್ಟ ಕಡಿಮೆ ಆಗುವಂಥ ಸಂಭವ ಇರ್ತದೆ. ಇದು ಆಗುವಂಥ ಎರಡನೆಯ ಆರ್ಥಿಕ ಪರಿಣಾಮ. ಥರ್ಡ್ ಒನ್, ನಿರುದ್ಯೋಗ ಮತ್ತು ಅರೆನಿರುದ್ಯೋಗ ಸಂಭವಿಸಬಹುದು. ಯಾಕಂದ್ರೆ ಬಡತನ ಉಂಟಾತಂತಂದ್ರೆ ಈ ಬಡತನವು ಉದ್ಯೋಗಾವಕಾಶಗಳ ಕೊರತೆಗೆ ಕಾರಣವಾಗಿ ನಿರುದ್ಯೋಗದ ಪ್ರಮಾಣವನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡ್ತದೆ. ಅಷ್ಟೇ ಅಲ್ಲದೆ ಲಭ್ಯವಿರುವಂಥ ಮಾನವ ಸಂಪನ್ಮೂಲಗಳು ಸಂಪೂರ್ಣವಾಗಿ ಬಳಕೆ ಆಗುವುದಿಲ್ಲ. ನೋಡಿ, ಬಡತನ ಆತಂತಂದ್ರೆ ನಿರುದ್ಯೋಗ ಉಂಟಾಗಿ ಲಭ್ಯವಿರುವಂಥ ಮಾನವ ಸಂಪನ್ಮೂಲಗಳು ಸಂಪೂರ್ಣವಾಗಿ ಬಳಕೆ ಆಗುವುದಿಲ್ಲ. ನಾಲ್ಕನೆಯ ಪರಿಣಾಮ, ಉತ್ಪಾದಕತೆ ಪ್ರಮಾಣ ಕುಸಿತ ಉಂಟಾಗುತ್ತದೆ ಅಥವಾ ಕಡಿಮೆ ಆಗ್ತದೆ. ಯಾಕಂದ್ರೆ ಬಡತನ ಪ್ರಮಾಣ ಹೆಚ್ಚಳವಾತಂದ್ರೆ ಆರ್ಥಿಕತೆಯಲ್ಲಿ ಅಪೌಷ್ಟಿಕತೆ ಹೆಚ್ಚಳವಾಗ್ತದೆ, ಅನಾರೋಗ್ಯ ಉಂಟಾಗುತ್ತದೆ, ಶಿಕ್ಷಣದ ಕೊರತೆಯಿಂದಾಗಿ ಕಾರ್ಮಿಕರ ಕಾರ್ಯಕ್ಷಮತೆ ಕಡಿಮೆಗೊಳ್ಳುತ್ತದೆ. ಹೀಗೆ ಇವೆಲ್ಲವುಗಳ ಕೊರತೆಯಿಂದಾಗಿ ಆರ್ಥಿಕತೆಯಲ್ಲಿ ಕೃಷಿ ಮತ್ತು ಕೈಗಾರಿಕೆ ಉತ್ಪಾದನೆ ಮಟ್ಟ ಕುಸಿತವನ್ನು ಕಾಣ್ತದೆ. ಇದು ಆಗುವಂಥ ನಾಲ್ಕನೆಯ ಪರಿಣಾಮ. ಇನ್ನು ಐದನೇದು, ಮಾನವ ಸಂಪನ್ಮೂಲ ಅಭಿವೃದ್ಧಿಗೆ ಅಡ್ಡಿಯನ್ನು ಉಂಟು ಮಾಡ್ತದೆ. ಯಾಕಂತಂದ್ರೆ ಬಡತನ ಪ್ರಮಾಣ ಹೆಚ್ಚಳವಾತಂದ್ರೆ ಆರ್ಥಿಕತೆಯಲ್ಲಿ ಶಿಕ್ಷಣ, ಆರೋಗ್ಯ, ಕೌಶಲ್ಯ ಅಭಿವೃದ್ಧಿಯಲ್ಲಿ ಹೂಡಿಕೆ ಪ್ರಮಾಣ ಕಡಿಮೆಯಾಗಿ ದೇಶದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಕೂಡ ದುರ್ಬಲವಾಗುವಂಥ ಸನ್ನಿವೇಶ ಇರ್ತದೆ. ಇದು ಆಗುವಂಥ ಐದನೆಯ ಪರಿಣಾಮವಾಗಿದೆ. ಇನ್ನು ಆರನೆಯ ಆರ್ಥಿಕ ಪರಿಣಾಮ, ಸಂಪನ್ಮೂಲಗಳ ಅಸಮ ಹಂಚಿಕೆ ಉಂಟಾಗಬಹುದು. ಯಾಕಂದ್ರೆ ಇಂಡಿಯಾದೊಳಗೆ ಏನಾದರೂ ಬಡತನ ಪ್ರಮಾಣ ಹೆಚ್ಚಳವಾತಂದ್ರೆ ಬಡತನದಿಂದ ಆದಾಯ ಮತ್ತು ಸಂಪತ್ತಿನ ಅಸಮಾನತೆ ಹೆಚ್ಚಾಗಿ ಆರ್ಥಿಕತೆಯಲ್ಲಿ ಅಸಮತೋಲನ ಉಂಟಾಗುತ್ತದೆ. ನೋಡಿರಿ, ಬಡತನ ಪ್ರಮಾಣ ಇನ್ಕ್ರೀಸ್ ಆತಂದ್ರೆ ಆದಾಯದ ಪ್ರಮಾಣ ಕಡಿಮೆಯಾಗಿ ಸಂಪತ್ತಿನ ಹಂಚಿಕೆಯಲ್ಲಿ ಅಸಮಾನತೆ ಉಂಟಾಗ್ತದೆ. ಇದರಿಂದಾಗಿ ಆರ್ಥಿಕತೆಯಲ್ಲಿ ಅಸಮತೋಲನ ಪ್ರಮಾಣ ಹೆಚ್ಚಳ ಆಗುತ್ತದೆ. ಸೆವೆಂತ್ ಒನ್, ಸರ್ಕಾರದ ವೆಚ್ಚದ ಮೇಲೆ ಒತ್ತಡ ಹೆಚ್ಚಳವಾಗಬಹುದು. ಯಾಕಂತಂದ್ರೆ ಬಡತನ ನಿವಾರಣಾ ಯೋಜನೆಗಳಿಗೆ ಸರ್ಕಾರ ಹೆಚ್ಚು ಹಣವನ್ನು ಖರ್ಚು ಮಾಡಬೇಕಾಗ್ತದೆ. ಇದರಿಂದಾಗಿ ಬಡತನದ ನಿವಾರಣೆ ಮೇಲೆ ಹೆಚ್ಚು ಖರ್ಚನ್ನು ಮಾಡುವುದರಿಂದ ಆರ್ಥಿಕತೆಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಕಡಿಮೆ ಹಣ ಲಭ್ಯವಾಗುವುದರ ಮೂಲಕ ಆರ್ಥಿಕತೆಗೆ ಪೆಟ್ಟನ್ನು ಉಂಟು ಮಾಡಬಹುದು. 8, ಹಣಕಾಸಿನ ಕೊರತೆ ಹೆಚ್ಚಳವಾಗುತ್ತದೆ. ಯಾಕಂದರೆ ಸಾಮಾಜಿಕ ಕಲ್ಯಾಣ ವೆಚ್ಚಗಳು ಹೆಚ್ಚುವುದರಿಂದ ಸರ್ಕಾರದ ಹಣಕಾಸಿನ ಕೊರತೆ ಹೆಚ್ಚಳವಾಗುವಂಥ ಸಾಧ್ಯತೆ ಇರ್ತದೆ. ಇದು ಆರ್ಥಿಕ ಪರಿಣಾಮಗಳಲ್ಲಿ 8ನೆಯ ಪರಿಣಾಮ. 9, ಆರ್ಥಿಕ ಬೆಳವಣಿಗೆ ಮಂದಗತಿಯಲ್ಲಿ ಅಥವಾ ನಿಧಾನಗತಿಯಲ್ಲಿ ಸಾಗಬಹುದು. ಯಾಕಂತಂದ್ರೆ ಈಗ ಹೇಳಿರುವಂಥ ಎಲ್ಲ ಕಾರಣಗಳಿಂದ GDP ಬೆಳವಣಿಗೆ ದರ ಬಹಳ ನಿಧಾನವಾಗಿ
ಉಂಟಾಗಿ ದೇಶದ ಆರ್ಥಿಕ ಅಭಿವೃದ್ಧಿಯ ಮೇಲೆ ಪೆಟ್ಟನ್ನು ಬೀಳಬಹುದು. ಬಡತನದ ವಿಷಮ ಚಕ್ರ ಉಂಟಾಗ್ತದೆ. ಇದು ವಿಷಮ ಚಕ್ರ ಅಂತ ಆಗಬೇಕಿತ್ತು. ಬಡತನದ ವಿಷಮ ಚಕ್ರ ಅಂದ್ರೆ ಕಡಿಮೆ ಆದಾಯದಿಂದ ಕಡಿಮೆ ಉಳಿತಾಯ ಉಂಟಾಗ್ತದೆ. ಕಡಿಮೆ ಉಳಿತಾಯದಿಂದ ಕಡಿಮೆ ಹೂಡಿಕೆ ಪ್ರಮಾಣ ಉಂಟಾಗಿ ಕಡಿಮೆ ಹೂಡಿಕೆಯಿಂದ ಕಡಿಮೆ ಉತ್ಪಾದನೆ ಉಂಟಾಗ್ತದೆ. ಇದಕ್ಕೆ ನಾವು ಬಡತನದ ವಿಷಮ ಚಕ್ರ ಅಂತೇಳಿ ಕರಿತೀವಿ. ಓಕೆನಾ? ಇಷ್ಟು ಆರ್ಥಿಕತೆಯಲ್ಲಿ ಬಡತನ ಹೆಚ್ಚಳವಾಗುವುದರಿಂದ ಆಗುವಂಥ ಆರ್ಥಿಕ ಪರಿಣಾಮಗಳು ಆಗಿವೆ. ಇನ್ನು ಎರಡನೆಯ ಪರಿಣಾಮ ಅದು ಸಾಮಾಜಿಕ ಪರಿಣಾಮಗಳಂತೇಳಿ. ಸಾಮಾಜಿಕ ಪರಿಣಾಮ ಅದರಲ್ಲಿ ಒಂದನೇದ್ಯಾವುದು? ಶಿಕ್ಷಣದ ಕೊರತೆ ಮತ್ತು ಅನಕ್ಷರತೆ ಪ್ರಮಾಣ ಹೆಚ್ಚಳವಾಗ್ತದೆ. ಯಾಕಂದ್ರೆ ಬಡತನ ಹೆಚ್ಚಳವಾತಂದ್ರೆ ಬಡ ಕುಟುಂಬಗಳ ಮಕ್ಕಳು ಶಾಲೆಯನ್ನು ಬಿಡುವಿಕೆ ಪ್ರಮಾಣ ಹೆಚ್ಚಳವಾಗಿ ಆ ಕುಟುಂಬಗಳಲ್ಲಿ ಅನಕ್ಷರತೆ ಪ್ರಮಾಣ ಹೆಚ್ಚಳವಾಗುತ್ತದೆ. ಸೆಕೆಂಡ್ ಒನ್, ಆರೋಗ್ಯ ಮತ್ತು ಅಪೌಷ್ಟಿಕತೆ ಸಮಸ್ಯೆಗಳು ಹೆಚ್ಚಳವಾಗಬಹುದು. ಯಾಕಂದ್ರೆ ಬಡತನ ಹೆಚ್ಚಳವಾಗುವುದರಿಂದ ಪೌಷ್ಟಿಕ ಆಹಾರದ ಕೊರತೆಯಿಂದಾಗಿ ದೈಹಿಕವಾಗಿ ಆಗ್ಬೋದು ಅಥವಾ ಮಾನಸಿಕವಾಗಿ ಬೆಳವಣಿಗೆ ಪ್ರಮಾಣ ಕುಂಠಿತವಾಗುವಂಥ ಸಂಭವ ಇರ್ತದೆ. ಥರ್ಡ್ ಒನ್, ಬಾಲಕಾರ್ಮಿಕತೆ ಅಥವಾ ಬಾಲಕಾರ್ಮಿಕ ಪ್ರಮಾಣ ಹೆಚ್ಚಳವಾಗ್ಬೋದು. ಯಾಕಂದ್ರೆ ಕುಟುಂಬದ ಆದಾಯವನ್ನು ಹೆಚ್ಚಿಸುವ ಸಲುವಾಗಿ ಮಕ್ಕಳು ಕೆಲಸಕ್ಕೆ ಹೋಗಬೇಕಾಗುವುದರಿಂದ ಮಕ್ಕಳ ಹಕ್ಕುಗಳಿಗೆ ಧಕ್ಕೆಗಳ ಪ್ರಮಾಣ ಹೆಚ್ಚಳವಾಗ್ತದೆ. ಹೀಗಾಗಿ ಬಾಲಕಾರ್ಮಿಕತೆ ಪ್ರಮಾಣ ಹೆಚ್ಚಳ ಆಗ್ಬೋದು. ಫೋರ್ತ್ ಒನ್, ಸಾಮಾಜಿಕ ಅಸಮಾನತೆ ಹೆಚ್ಚಳವಾಗ್ತದೆ. ಯಾಕಂದ್ರೆ ಆದಾಯ ಮತ್ತು ಅವಕಾಶ ಮತ್ತು ಜೀವನ ಮಟ್ಟದಲ್ಲಿ ಅಸಮಾನತೆ ಹೆಚ್ಚಳವಾಗುವುದರಿಂದ ಸಾಮಾಜಿಕವಾಗಿ ಒಗ್ಗಟ್ಟು ಕಡಿಮೆಯಾಗುವಂಥ ಸಂಭವ ಇರ್ತದೆ. ಫಿಫ್ತ್ ಒನ್, ಅಪರಾಧ ಮತ್ತು ಅಸಾಮಾಜಿಕ ಚಟುವಟಿಕೆಗಳು ಹೆಚ್ಚಳ ಆಗ್ಬೋದು. ಯಾಕಂದ್ರೆ ಆರ್ಥಿಕತೆಯಲ್ಲಿ ಏನಾದರೂ ಬಡತನ ಪ್ರಮಾಣ ಹೆಚ್ಚಳವಾತಂದ್ರೆ ಅಪರಾಧವನ್ನು ಮಾಡುವಂಥ ಚಟುವಟಿಕೆಗಳು ಹೆಚ್ಚಳವಾಗ್ತವೆ. ಭಿಕ್ಷಾಟನೆ ಮಾಡುವಂಥ ಕೆಲಸ ಆಗ್ಬೋದು. ಕಳ್ಳತನ ಮಾಡುವಂಥ ಕೆಲಸಗಳಿಗೆ ಕೈ ಹಾಕುವಂಥ ಸಂಭವ ಹೆಚ್ಚಳವಾಗಿ ಕಂಡು ಬರುತ್ತದೆ. ಸಿಕ್ಸ್ತ್ ಒನ್, ಮಹಿಳೆಯರ ಹಿಂದುಳಿದಂಥ ಸ್ಥಿತಿ ಕಾಣಬಹುದು. ಯಾಕಂದ್ರೆ ಬಡ ಕುಟುಂಬಗಳಲ್ಲಿ ಮಹಿಳೆಯರು ಶಿಕ್ಷಣ, ಆರೋಗ್ಯ ಮತ್ತು ಗೌರವದಿಂದ ವಂಚಿತರಾಗುವಂಥ ಸಂಭವ ಇರ್ತದೆ. ಸೆವೆಂತ್ ಒನ್, ಕುಟುಂಬ ವ್ಯವಸ್ಥೆಯಲ್ಲಿ ದುರ್ಬಲತೆ ಉಂಟಾಗ್ಬೋದು. ಯಾಕಂದ್ರೆ ಆರ್ಥಿಕ ಒತ್ತಡದಿಂದಾಗಿ ಕುಟುಂಬ ಕಲಹಗಳು ಹೆಚ್ಚಳವಾಗ್ತವೆ. ವಿಚ್ಛೇದನಗಳ ಪ್ರಮಾಣ ಹೆಚ್ಚಳವಾಗ್ಬೋದು. ಕುಟುಂಬದ ಭಂಗಗಳು ಹೆಚ್ಚಳವಾಗುವುದರ ಮೂಲಕ ಕುಟುಂಬ ವ್ಯವಸ್ಥೆಯಲ್ಲಿ ಬಡತನದಿಂದ ದುರ್ಬಲತೆ ಪ್ರಮಾಣ ಹೆಚ್ಚಳವಾಗುವಂಥ ಸಾಧ್ಯತೆ ಇರ್ತದೆ. 8, ವಸತಿ ಮತ್ತು ಜೀವನ ಮಟ್ಟ ಕಡಿಮೆಯಾಗುವಂಥ ಸಂಭವ ಇರ್ತದೆ. ಯಾಕಂದ್ರೆ ಬಡತನ ಪ್ರಮಾಣ ಹೆಚ್ಚಳವಾತಂದ್ರೆ ಅನಾರೋಗ್ಯಕರ ವಸತಿ ಪ್ರಮಾಣ, ಕೊಡುಗೆಯರಿ ಜೀವನ ಮತ್ತು ಮೂಲಭೂತ ಸೌಲಭ್ಯಗಳು ಕೊರತೆ ಉಂಟಾಗುವುದರಿಂದ ಅವರ ಜೀವನ ಮಟ್ಟದ ಪ್ರಮಾಣ ಕಡಿಮೆಯಾಗುವಂಥ ಸಂಭವ ಇರುತ್ತದೆ. 9, ಸಾಮಾಜಿಕ ನಿರ್ಲಕ್ಷ್ಯ ಮತ್ತು ಬಹಿಷ್ಕಾರ ಪ್ರಮಾಣ ಹೆಚ್ಚಳವಾಗ್ಬೋದು. ಯಾಕಂದ್ರೆ ಬಡತನ ಪ್ರಮಾಣ ಹೆಚ್ಚಳವಾತಂದ್ರೆ ಬಡವರು ಸಮಾಜದಲ್ಲಿ ಗೌರವ ಮತ್ತು ಅವಕಾಶಗಳಿಂದ ವಂಚಿತರಾಗುವಂಥ ಸಂಭವ ಇರುತ್ತದೆ. 10, ಸಾಮಾಜಿಕ ಅಸ್ಥಿರತೆ ಪ್ರಮಾಣ ಹೆಚ್ಚಳವಾಗ್ಬೋದು. ಯಾಕಂದ್ರೆ ಬಡತನ ಪ್ರಮಾಣ ಏನಾದರೂ ಹೆಚ್ಚಳವಾತಂದ್ರೆ ಸಮಾಜದಲ್ಲಿ ಅಸಮಾಧಾನ, ಪ್ರತಿಭಟನೆಗಳು ಮತ್ತು ಸಾಮಾಜಿಕ ಘರ್ಷಣೆಗಳು ಹೆಚ್ಚಳವಾಗುವಂಥ ಸಂಭವ ಇರ್ತದೆ. ಇದು ಆರ್ಥಿಕತೆಯಲ್ಲಿ ಬಡತನ ಪ್ರಮಾಣ ಹೆಚ್ಚಳವಾದರೆ ಆಗುವಂಥ ಸಾಮಾಜಿಕ ಪರಿಣಾಮಗಳು ಆಗಿವೆ. ಥರ್ಡ್ ಒನ್, ಮೂರನೇದು ರಾಜಕೀಯ ಪರಿಣಾಮಗಳಂತೇಳಿ. ಯಾವುದು ರಾಜಕೀಯ ಪರಿಣಾಮಗಳು? ಅದರಲ್ಲಿ ಒಂದನೇದು ಯಾವುದು? ರಾಜಕೀಯವಾಗಿ ಅಸ್ಥಿರತೆ ಉಂಟಾಗುತ್ತದೆ. ಯಾಕಂದ್ರೆ ಬಡತನ ಪ್ರಮಾಣ ಹೆಚ್ಚಳವಾತಂದ್ರೆ ಜನರಲ್ಲಿ ಅಸಮಾಧಾನ ಹೆಚ್ಚಾಗಿ ಸರ್ಕಾರದ ವಿರುದ್ಧ ಆಕ್ರೋಶ ಮತ್ತು ಅಸ್ಥಿರತೆ ಪ್ರಮಾಣ ಹೆಚ್ಚಳವಾಗುವಂಥ ಸಾಧ್ಯತೆ ಇರ್ತದೆ. ಸೆಕೆಂಡ್ ಒನ್, ಮತ ಬ್ಯಾಂಕು ರಾಜಕೀಯವನ್ನು ಮಾಡ್ಬೋದು. ಯಾಕಂದ್ರೆ ಬಡ ಜನರನ್ನು ರಾಜಕೀಯ ಪಕ್ಷಗಳೇ ಮಾಡ್ತಾವು ತಮ್ಮ ಮತವನ್ನು ಆಕರ್ಷಣೆ ಮಾಡುವ ಸಲುವಾಗಿ ಕೆಲವೊಂದು ಆಮಿಷಗಳು, ಉಚಿತ ವಸ್ತುಗಳು ಮತ್ತು ಭರವಸೆಗಳ ಮೂಲಕ ರಾಜಕೀಯವಾಗಿ ಬಳಸಿಕೊಳ್ಳುವಂಥ ಸಾಧ್ಯತೆ ಕಂಡುಬರುತ್ತದೆ. ಥರ್ಡ್ ಒನ್, ಭ್ರಷ್ಟಾಚಾರಕ್ಕೆ ಉತ್ತೇಜನವನ್ನು ನೀಡಬಹುದು. ಯಾಕಂದರೆ ಬಡತನದಿಂದ ಜನರು ಅಕ್ರಮ ಮಾರ್ಗಗಳನ್ನು ಒಪ್ಪಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿ ಆರ್ಥಿಕತೆಯಲ್ಲಿ ಭ್ರಷ್ಟಾಚಾರ ವಿಸ್ತರಣೆಗೊಳ್ಳುವಂಥ ಸಂಭವ ಕಂಡುಬರುತ್ತದೆ. ಇನ್ನು ಬಡತನ ಪ್ರಮಾಣ ಹೆಚ್ಚಳವಾತಂದ್ರೆ ಪ್ರಜಾಪ್ರಭುತ್ವದ ದುರ್ಬಲತೆ ಉಂಟಾಗಬಹುದು. ಯಾಕಂದ್ರೆ ಆರ್ಥಿಕವಾಗಿ ಹಿಂದುಳಿದಿರುವ ಜನಾಂಗವು ತಮ್ಮ ಹಕ್ಕುಗಳನ್ನು ಮತ್ತು ಕರ್ತವ್ಯಗಳನ್ನು
ಪರಿಣಾಮಕಾರಿಯಾಗಿ ಬಳಸಲು ಅಸಮರ್ಥರಾಗಿ ಕಂಡು ಬರ್ತಾರೆ. ಫಿಫ್ತ್ ಒನ್, ರಾಜಕೀಯ ಭಾಗವಹಿಸುವಿಕೆ ಪ್ರಮಾಣ ಕುಸಿತ ಉಂಟಾಗುತ್ತದೆ. ಯಾಕಂದ್ರೆ ಬಡವರು ರಾಜಕೀಯ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳದೆ ನಿರ್ಲಕ್ಷ್ಯಕ್ಕೆ ಒಳಗಾಗುವಂಥ ಸಂಭವ ಇರುತ್ತದೆ. ಸಿಕ್ಸ್ತ್ ಒನ್, ಅಸಮಾನ ಪ್ರತಿನಿಧಿತ್ವ ಕಂಡುಬರುತ್ತದೆ. ಯಾಕಂದ್ರೆ ಸಮಾಜದ ಬಡವರ್ಗಗಳಿಗೆ ಶಾಸನ ಮಂಡಲಗಳಲ್ಲಿ ಸಮರ್ಪಕ ಸ್ಥಾನಮಾನ ಲಭ್ಯ ಸಾಧ್ಯತೆ ಪ್ರಮಾಣ ಕಡಿಮೆ ಆಗ್ತದೆ. ಸೆವೆಂತ್ ಒನ್, ಕಾನೂನು ಮತ್ತು ಸುವ್ಯವಸ್ಥೆ ಸಮಸ್ಯೆಗಳು ಕಂಡುಬರ್ತಾವೆ. ಯಾಕಂದ್ರೆ ಬಡತನ ಪ್ರಮಾಣ ಹೆಚ್ಚಳವಾದ ಗಲಭೆಗಳು, ಪ್ರತಿಭಟನೆಗಳು, ಹಿಂಸಾತ್ಮಕ ಚಟುವಟಿಕೆಗಳು ಕಂಡುಬರುವುದರಿಂದ ಕಾನೂನು ವ್ಯವಸ್ಥೆಯಲ್ಲಿ ಸಮಸ್ಯೆ ಕಂಡುಬರ್ತದೆ. 8, ನೀತಿ ನಿರೂಪಣೆಯಲ್ಲಿ ಅಸಮತೋಲನ ಕಂಡುಬರುತ್ತದೆ. ಯಾಕಂದ್ರೆ ಬಡ ವರ್ಗಗಳ ಅಗತ್ಯತೆಗಳನ್ನು ಕಡೆಗಣಿಸಿ ಶ್ರೀಮಂತ ವರ್ಗಗಳು ಏನು ಮಾಡ್ತಾರೆ, ತಮಗೆ ಅನುಕೂಲಕರವಾದ ನೀತಿಗಳನ್ನು ರೂಪಿಸಿಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರುತ್ತದೆ. 9, ಆಡಳಿತ ಗುಣಮಟ್ಟದ ಪ್ರಮಾಣ ಸಂಪೂರ್ಣವಾಗಿ ಕುಸಿತ ಆಗ್ಬೋದು. ಯಾಕಂದರೆ ಬಡತನ ಸಮಸ್ಯೆಗಳು ಹೆಚ್ಚಳವಾದಂತೆ ಆಡಳಿತ ಯಂತ್ರದ ಮೇಲೆ ಒತ್ತಡ ಪ್ರಮಾಣ ಹೆಚ್ಚಳವಾಗಿ ಈ ಒಂದು ಸಮಸ್ಯೆಗಳು ಉದ್ಭವವಾಗುವಂಥ ಸಮಸ್ಯೆ ಕಂಡು ಬರ್ತದೆ. ಇನ್ನು ಬಡತನ ಪ್ರಮಾಣ ಹೆಚ್ಚಳವಾತಂದ್ರೆ ರಾಷ್ಟ್ರದ ಏಕತೆಗೆ ಅಪಾಯ ಉಂಟಾಗ್ಬೋದು. ಯಾಕಂದ್ರೆ ಬಡತನ ಪ್ರಮಾಣ ಹೆಚ್ಚಳವಾತಂದ್ರೆ ಪ್ರಾದೇಶಿಕವಾಗಿ ಅಸಮಾನತೆ ಕಂಡು ಬರ್ತದೆ, ಪ್ರತ್ಯೇಕವಾದ ಚಿಂತನೆಗಳು ಕಂಡುಬರ್ತವೆ ಮತ್ತು ರಾಷ್ಟ್ರೀಯ ಏಕತೆಗೆ ಧಕ್ಕೆಯನ್ನು ಉಂಟು ಮಾಡುವಂಥ ಸಂಭವ ಇರ್ತದೆ. ಇಷ್ಟು ಬಡತನ ಹೆಚ್ಚಳವಾದ ಕಂಡುಬರುವಂಥ ರಾಜಕೀಯ ಪರಿಣಾಮಗಳು ಆಗಿವೆ. ಇನ್ನು ಬಡತನ ಹೆಚ್ಚಳವಾಗುವುದರಿಂದ ಆಗುವಂಥ ಮಾನಸಿಕ ಪರಿಣಾಮಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಮಾನಸಿಕ ಪರಿಣಾಮಗಳಲ್ಲಿ ಒಂದನೇದು ಒತ್ತಡ, ಆತಂಕ ಮತ್ತು ನಿರಾಶೆಗಳ ಪ್ರಮಾಣ ಹೆಚ್ಚಳ ಆಗಬಹುದು. ಆತ್ಮವಿಶ್ವಾಸ ಕೊರತೆ ಉಂಟಾಗುತ್ತದೆ. ಸಾಮಾಜಿಕ ನಿರ್ಲಕ್ಷ್ಯದಿಂದ ಮಾನಸಿಕವಾಗಿ ಕುಗ್ಗುವಂಥ ಸಮಸ್ಯೆ ಕಂಡು ಬರ್ತದೆ. ಇನ್ನು ಆರೋಗ್ಯ ಸಂಬಂಧಿತ ಪರಿಣಾಮಗಳಂತಂದ್ರೆ ಒಂದು, ಪೋಷಕಾಂಶಗಳ ಕೊರತೆಯಿಂದಾಗಿ ದುರ್ಬಲ ದೈಹಿಕ ಬೆಳವಣಿಗೆ ಉಂಟಾಗುತ್ತದೆ. ತಾಯಿ ಮಗುವಿನ ಮರಣದರನ ಪ್ರಮಾಣ ಹೆಚ್ಚಳ ಆಗಬಹುದು. ಶುದ್ಧವಾದ ಕುಡಿಯುವ ನೀರು ಮತ್ತು ಸ್ವಚ್ಛತೆಯ ಕೊರತೆ ಕಂಡುಬರುತ್ತದೆ. ಓಕೆನಾ. ಇನ್ನು ಸಿಕ್ಸ್ತ್ ಒನ್, ಸಾಂಸ್ಕೃತಿಕ ಮತ್ತು ನೈತಿಕ ಪರಿಣಾಮಗಳು. ಇಲ್ಲಿ ಸಾಮಾಜಿಕ ಮೌಲ್ಯಗಳ ಕುಸಿತ ಉಂಟಾಗುತ್ತದೆ. ಅಪರಾಧ ಪ್ರವೃತ್ತಿ ಪ್ರಮಾಣ ಹೆಚ್ಚಳವಾಗಬಹುದು ಮತ್ತು ಕುಟುಂಬ ವ್ಯವಸ್ಥೆಯ ದುರ್ಬಲತೆ ಕಂಡು ಬರ್ತದೆ. ಓಕೆನಾ. ಇಷ್ಟು ವಿದ್ಯಾರ್ಥಿಗಳೇ, ಆರ್ಥಿಕತೆಯಲ್ಲಿ ಏನಾದರೂ ಬಡತನ ಪ್ರಮಾಣ ಹೆಚ್ಚಳವಾತಂತಂದ್ರೆ ಆರ್ಥಿಕತೆಯ ಮೇಲೆ ಸಾಮಾಜಿಕವಾಗಿ, ರಾಜಕೀಯವಾಗಿ, ಮಾನಸಿಕವಾಗಿ ಮತ್ತು ಆರೋಗ್ಯವಾಗಿ ಸಾಂಸ್ಕೃತಿಕ ಮತ್ತು ನೈತಿಕ ಪರಿಣಾಮಗಳ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡುವಂಥ ಕೆಲಸವನ್ನು ಮಾಡಿದ್ದೇನೆ. ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶೇರ್ ಮಾಡುವುದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.